ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್. ಇವತ್ತು ನಾನು ನಿಮಗೆ 2019 ಕ್ವಶನ್ ಪೇಪರ್ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಮಾಡ್ತಾ ಇದ್ದೀನಿ. ಇನ್ ದ ಪ್ರೀವಿಯಸ್ ವಿಡಿಯೋ ಐ ಹ್ಯಾವ್ ಥಾಟ್ ಅಬೌಟ್ 5 ಮಾರ್ಕ್ಸ್ ಪ್ರಾಬ್ಲಮ್, ಅಂದರೆ ಹೌ ಟು ಸಾಲ್ವ್ ದ 5 ಮಾರ್ಕ್ಸ್ ಪ್ರಾಬ್ಲಮ್ ಅಂತ ನಿಮಗೆ ಹೇಳ್ಕೊಟ್ಟಿದ್ದೀನಿ. ದಿಸ್ ಇಸ್ ಅ ಚಾಪ್ಟರ್ ರಿಗಾರ್ಡಿಂಗ್ ಕನ್ವರ್ಷನ್ ಆಫ್ ಸಿಂಗಲ್ ಎಂಟ್ರಿ ಇಂಟು ಡಬಲ್ ಎಂಟ್ರಿ. ಈ ಚಾಪ್ಟರ್ಗೆ ಸಂಬಂಧಪಟ್ಟಂಗೆ ಪ್ರೀವಿಯಸ್ ವಿಡಿಯೋದಲ್ಲಿ 5 ಮಾರ್ಕ್ಸ್ ಪ್ರಾಬ್ಲಮ್ನ ಸಾಲ್ವ್ ಮಾಡಿ ತೋರಿಸಿದ್ದೀನಿ. ಆ್ಯಂಡ್ ಇನ್ ದಿಸ್ ವಿಡಿಯೋ ಐ ಆಮ್ ಗೋಯಿಂಗ್ ಟು explain how to solve the 15 marks question. Here I am taking 2019 question paper of ತುಮಕೂರು ಯೂನಿವರ್ಸಿಟಿ CBCS ಸ್ಕೀಮ್ ಕ್ವಶನ್ ಪೇಪರ್ನ ತೊಗೊತಾ ಇದ್ದೀನಿ ನಾನು. ಆ್ಯಂಡ್ ಐ ಆಮ್ ಸುಧಾರಾಣಿ ಆರ್, ಅಸಿಸ್ಟೆಂಟ್ ಪ್ರೊಫೆಸರ್, ಗೌರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜ್ ಚಿಕ್ಕನಾಯಕನಹಳ್ಳಿ. ನೋಡೋಣ ಹೇಗೆ 2019 ಕ್ವಶನ್ ಪೇಪರಲ್ಲಿ 15 ಮಾರ್ಕ್ಸ್ಗೆ ಕನ್ವರ್ಷನ್ ಆಫ್ ಸಿಂಗಲ್ ಎಂಟ್ರಿ ಇಂಟು ಡಬಲ್ ಎಂಟ್ರಿ ಸಿಸ್ಟಮ್ ಚಾಪ್ಟರ್ ಮೇಲೆ ಕೇಳಿದ್ದಾರೆ, ಅದನ್ನು ಹೇಗೆ ಸಾಲ್ವ್ ಮಾಡಬೇಕು ಅಂತ ನೋಡೋಣ. ಲೆಟ್ಸ್ ಮೂವ್ ಆನ್ ಟು ದ ಪ್ರಾಬ್ಲಮ್. ಸಿ, ದಿಸ್ ಇಸ್ ಅ ಪ್ರಾಬ್ಲಮ್ ಐ ರೋಟ್ ಹಿಯರ್. This is a 15 marks question from 2019 FA2 question paper of Tumkur University CBCS scheme. See the problem. Mr. X carries on a business but he does not maintain a complete set of books. He deposits all receipts and makes all payments by checks. ನೋಡಿ, ಮಿಸ್ಟರ್ ಎಕ್ಸ್ ಅನ್ನೋನು ಒಂದು ಬಿಸ್ನೆಸ್ ಅನ್ನ ಮಾಡ್ತಾ ಇದ್ದಾನೆ. ಆ್ಯಂಡ್ ಹಿ ಡಸ್ ನಾಟ್ ಮೇಂಟೈನ್ ಎ ಕಂಪ್ಲೀಟ್ ಸೆಟ್ ಆಫ್ ಬುಕ್ಸ್. ಸಿ ಹಿಯರ್, ಹಿ ಡಸ್ ನಾಟ್ ಮೇಂಟೈನ್ ಎ ಕಂಪ್ಲೀಟ್ ಸೆಟ್ ಆಫ್ ಬುಕ್ಸ್. ದಿಸ್ ಇಂಡಿಕೇಟ್ಸ್ ದಿಸ್ ಇಸ್ ಅ ಬುಕ್ ಹಿ ಮೇಂಟೈನ್ ಇನ್ ಆಸ್ ಪರ್ ಸಿಂಗಲ್ ಎಂಟ್ರಿ ಸಿಸ್ಟಮ್. ಸಿಂಗಲ್ ಎಂಟ್ರಿ ಸಿಸ್ಟಮ್ ಅಲ್ಲಿ ಮಾಡ್ತಾ ಇದ್ದಾನೆ. ಹಿ ಡಸ್ ನಾಟ್ ಮೇಂಟೈನ್. ಹಿ ಡೆಪಾಸಿಟ್ಸ್ ಆಲ್ ರಿಸಿಪ್ಟ್ಸ್ ಅಂಡ್ ಮೇಕ್ಸ್ ಆಲ್ ಪೇಮೆಂಟ್ಸ್ ಬೈ ಚೆಕ್. ಚೆಕ್ ಮೂಲಕನೇ ವ್ಯವಹಾರ ಮಾಡ್ತಾನೆ. ಸಿ, ಚೆಕ್ ಅಂತ ಬಂದಾಗ ಇಟ್ ಇಂಡಿಕೇಟ್ಸ್ ಬ್ಯಾಂಕ್ ಅಕೌಂಟನ್ನು ಇಂಡಿಕೇಟ್ ಮಾಡುತ್ತೆ. ಥ್ರೂ ಬ್ಯಾಂಕಲ್ಲಿ ವ್ಯವಹಾರ ಮಾಡ್ತಾ ಇದ್ದಾರೆ ಅನ್ನೋದು ಇಂಡಿಕೇಟ್ ಮಾಡುತ್ತೆ. ದಿಸ್ ಇಸ್ ರಿಗಾರ್ಡಿಂಗ್ ಬ್ಯಾಂಕ್. ಓಕೆ, ನೆಕ್ಸ್ಟ್, ದ ಪರ್ಟಿಕ್ಯುಲರ್ಸ್ ಆರ್ ಒಬ್ಟೈನ್ಡ್ ಫ್ರಮ್ ದ ರೆಕಾರ್ಡ್ಸ್. ಏನೆಲ್ಲ ಇನ್ಫಾರ್ಮೇಷನ್ ಇದೆ ಅನ್ನೋದನ್ನು ಕೊಟ್ಟಿದ್ದಾರೆ. ಸಿ ಹಿಯರ್, ದೇ ಹ್ಯಾವ್ ಗಿವನ್ ರಿಸಿಪ್ಟ್ ಆ್ಯಂಡ್ ಪೇಮೆಂಟ್ ಅಕೌಂಟ್. This is receipt and this is payment account. See the receipt and payment account. ಆಲ್ರೆಡಿ ಹೇಳಿದ್ದಾರೆ ಎಲ್ಲ ವ್ಯವಹಾರ ಥ್ರೂ ಚೆಕ್ ಮೂಲಕ ಅಂತ. ಸೊ these are all receipts from check and these are all the payments made through check. Cash from debtors, cash sales, additional capital. See here, payment, furniture, drawings, wages, salaries, rent, other expenses paid to creditors. And also they have given here assets and liabilities, ಒಂದು ಓಪನಿಂಗ್ ಡೇಟಲ್ಲಿ and another one closing date. One is opening date. They have given here assets and liabilities heading it is, and assets and liabilities ಅಲ್ಲೇ ಒಂದು ಓಪನಿಂಗ್ ಡೇಟ್, another one closing date ಕೊಟ್ಟಿದ್ದಾರೆ. In the assets and liabilities, furniture and other assets, opening date, closing date, debtors opening, closing, stock opening, closing, bank opening but no closing. ಅಂದರೆ ನೀವು ಇಲ್ಲಿ ಬ್ಯಾಂಕ್ ಕ್ಲೋಸಿಂಗ್ ಬ್ಯಾಲೆನ್ಸ್ ಮಿಸ್ ಆಗಿದೆ. ಯು ಹ್ಯಾವ್ ಟು ಫೈಂಡ್ ಔಟ್. ವೈ ಶುಡ್ ವಿ ಹ್ಯಾವ್ ಟು ಫೈಂಡ್ ಔಟ್ ಅಂದರೆ, ಯಾಕೆ ಫೈಂಡ್ ಔಟ್ ಮಾಡಬೇಕು ಅಂದರೆ, ಬ್ಯಾಂಕ್ ಈಸ್ ನೆಸಸರಿ. ಕ್ಲೋಸಿಂಗ್ ಬ್ಯಾಲೆನ್ಸ್ ಶೀಟ್ ಹಾಕುವಾಗ ಫೈನಲ್ ಅಕೌಂಟ್ಸ್ ಮಾಡಿ ಅಂತ ಹೇಳಿದ್ದಾರೆ. ಫೈನಲ್ ಅಕೌಂಟ್ಸ್ ಅಂದರೆ TPL ಅಕೌಂಟು, ಬ್ಯಾಲೆನ್ಸ್ ಶೀಟು. ಈ ಬ್ಯಾಲೆನ್ಸ್ ಶೀಟ್ನ ಮಾಡುವಾಗ ನಾವು ಕ್ಲೋಸಿಂಗ್ ಬ್ಯಾಂಕ್ ಅಕೌಂಟನ್ನು ಬರೀಲೇಬೇಕು. ಹಾಗಾಗಿ ಇದು ಇನ್ಫಾರ್ಮೇಷನ್ ಮಿಸ್ ಆಗಿದೆ. ಯು ಹ್ಯಾವ್ ಟು ಫೈಂಡ್ ಔಟ್. ಸೊ ಅಲ್ಲಿಗೆ ಬ್ಯಾಂಕ್ ಅಕೌಂಟ್ ಮಾಡಬೇಕು ಅನ್ನೋದು ಕನ್ಫರ್ಮ್. ದೆನ್ ಸನ್ರಿ ಕ್ರೆಡಿಟರ್ಸ್ ಓಪನಿಂಗ್ ಕ್ಲೋಸ್ ಇದೆ. ಲಾಸ್ಟ್ಲಿ ದೇ ಹ್ಯಾವ್ ಸೆಡ್ ಪ್ರೊವೈಡ್ ₹5,000 ಆಸ್ ಆರ್ ರಿಸರ್ವ್ ಫಾರ್ ಡೌಟ್ಫುಲ್ ಡೆಟ್ಸ್. ಪ್ರಿಪೇರ್ ಹಿಸ್ ಫೈನಲ್ ಅಕೌಂಟ್ಸ್. ಫೈನಲ್ ಅಕೌಂಟ್ಸ್ ಅಂದರೆ ಚೆನ್ನಾಗಿ ನೆನಪಿರಲಿ, ಓನ್ಲಿ TPL ಅಕೌಂಟ್ ಆ್ಯಂಡ್ ಬ್ಯಾಲೆನ್ಸ್ ಶೀಟ್. ಫಾರ್ ದಿಸ್ TPL ಅಕೌಂಟ್ ಆ್ಯಂಡ್ ಬ್ಯಾಲೆನ್ಸ್ ಶೀಟ್ ವಾಟ್ ದೇ ಗಿವ್ ಹಿಯರ್, ಇಲ್ಲೇನು ಅವ್ರು ಕೊಟ್ಟಿದ್ದಾರೆ, ದಿಸ್ ಆರ್ ಆಲ್ ಇನ್ಕಂಪ್ಲೀಟ್ ಇನ್ಫಾರ್ಮೇಷನ್. ಟು ಪ್ರಿಪೇರ್ ಫೈನಲ್ ಅಕೌಂಟ್ ವಿ ಹ್ಯಾವ್ ಟು ಫೈಂಡ್ ಔಟ್ ಮಿಸ್ಸಿಂಗ್ ಇನ್ಫಾರ್ಮೇಷನ್. ನೋಡಿ, ನಾನು ಥಿಯೋರಿ ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ ಹೇಳಿದ್ದೆ ನಿಮಗೆ. ಐ ಹ್ಯಾವ್ ಟೋಲ್ಡ್ that is, if any information regarding debtors, you should open memorandum debtors account. If any information regarding sundry creditors in the problem, you must open memorandum sundry creditors account.
ಗೊತ್ತಾಯ್ತಲ್ಲ. ಸನ್ರಿ ಡೆಟಾರ್ಸ್ ಅಕೌಂಟು ನೀವು ಓಪನ್ ಮಾಡಬೇಕು, ಸನ್ರಿ ಕ್ರೆಡಿಟಾರ್ಸ್ ಅಕೌಂಟು ನೀವು ಓಪನ್ ಮಾಡಲೇಬೇಕು. ಇಲ್ಲಿ ಕಂಪಲ್ಸರಿ ಪ್ರಾಬ್ಲಮಲ್ಲಿ ಕೊಟ್ಟಿದ್ದಾರೆ ಅಂದರೆ ನೀವು ಓಪನ್ ಮಾಡಲೇಬೇಕು. 2 ಅಕೌಂಟ್ ಆಯಿತು. ಜೊತೆಗೆ ಇಲ್ಲಿ ಕ್ಲೋಸಿಂಗ್ ಬ್ಯಾಂಕ್ ಇಲ್ಲ, ಹಾಗಾಗಿ ಬ್ಯಾಂಕ್ ಅಕೌಂಟ್ ಒಂದು ಓಪನ್ ಮಾಡೇ ಮಾಡ್ತೀರಿ. ಅದಾದ ನಂತರ ಸಿ ಹಿಯರ್ ಪ್ರಾಬ್ಲಮಲ್ಲಿ ಅಡಿಷ್ನಲ್ ಕ್ಯಾಪಿಟಲ್ ಕೊಟ್ಟಿದ್ದಾರೆ, ಡ್ರಾಯಿಂಗ್ಸ್ ಕೊಟ್ಟಿದ್ದಾರೆ. ಸೊ ಅಡಿಷ್ನಲ್ ಕ್ಯಾಪಿಟಲ್ ಇದೆ, ಡ್ರಾಯಿಂಗ್ಸ್ ಇದೆ, ಬಟ್ ಓಪನಿಂಗ್ ಕ್ಯಾಪಿಟಲ್ಲೇ ಎಲ್ಲೂ ಕಾಣಿಸ್ತಾ ಇಲ್ಲ. ಸೊ ಓಪನಿಂಗ್ ಕ್ಯಾಪಿಟಲ್ ಇಲ್ಲ, ಪ್ರಾಬ್ಲಮಲ್ಲಿ ಓಪನಿಂಗ್ ಕ್ಯಾಪಿಟಲ್ ಇಲ್ಲ. ಹಾಗಾಗಿ ಮತ್ತೆ ಈ ಥರ ಓಪನಿಂಗ್ ಡೇಟ್ ಕೊಟ್ಟಿರ್ತಾರೆ ನೋಡಿ ನಿಮಗೆ. ಬ್ಯಾಲೆನ್ಸ್ ಶೀಟ್ ಯಾವಾಗ ಅವರು ಬರೀ ಕ್ಲೋಸಿಂಗ್ ಕೊಡ್ದೇನೆ ಓಪನಿಂಗು ಕೊಡ್ತಾರೆ, ಅಂತಹ ಸಂದರ್ಭದಲ್ಲಿ ನೀವು ಓಪನಿಂಗ್ ಕ್ಯಾಪಿಟಲ್ ಕೊಟ್ಟಿಲ್ಲ, ಓಪನ್ ಮಾಡಬೇಕು ಅಂತ ಅರ್ಥ. ನಿಮಗೆ ಗೊತ್ತಲ್ಲ, ಥಿಯೋರಿ ಮಾಡ್ಬೇಕಾದ್ರೆ ಹೇಳಿದ್ದೀನಿ, ಸ್ಟೇಟ್ಮೆಂಟ್ ಆಫ್ ಅಫೈರ್ಸ್, ಓಪನಿಂಗ್ ಸ್ಟೇಟ್ಮೆಂಟ್ ಆಫ್ ಅಫೈರ್ಸ್ ಮಾಡೋ ಉದ್ದೇಶ ಓಪನಿಂಗ್ ಕ್ಯಾಪಿಟಲ್ನ ಕಂಡುಹಿಡಿಲಿಕ್ಕೆ. ಸೊ ಇಲ್ಲಿ ಓಪನಿಂಗ್ ಡೇಟಲ್ಲೂ ಬ್ಯಾಲೆನ್ಸ್ ಶೀಟು, ಕ್ಲೋಸಿಂಗ್ ಡೇಟಲ್ಲೂ ಬ್ಯಾಲೆನ್ಸ್ ಶೀಟ್ ಕೊಟ್ಟಿದ್ದಾರೆ ಅಂದರೆ ಯು ಮಸ್ಟ್ ಓಪನಿಂಗ್ ಸ್ಟೇಟ್ಮೆಂಟ್ ಆಫ್ ಅಫೈರ್ಸ್ ಟು ಫೈಂಡ್ ಔಟ್ ಓಪನಿಂಗ್ ಕ್ಯಾಪಿಟಲ್. ಇಷ್ಟು ಇನ್ಫಾರ್ಮೇಶನ್ ಮಿಸ್ ಆಗಿದೆ. ಒಂದು ಡೆಟಾರ್ಸ್ ಅಕೌಂಟ್ ಮಾಡ್ತೀವಿ, ಯಾಕೆ ಅಂದರೆ ಇಲ್ಲೆಲ್ಲೂ ಸೇಲ್ಸ್ ಕೊಟ್ಟಿಲ್ಲ. ಕ್ಯಾಶ್ ಸೇಲ್ಸ್ ಕೊಟ್ಟಿದ್ದಾರೆ, ಕ್ರೆಡಿಟ್ ಸೇಲ್ಸ್ ಕೊಟ್ಟಿಲ್ಲ. ಹಾಗಾಗಿ ಮೆಮೊರಂಡಮ್ ಡೆಟಾರ್ಸ್ ಅಕೌಂಟ್ ಮಾಡಬೇಕು. ಹಾಗೆ ಕ್ರೆಡಿಟಾರ್ಸ್ ಕೊಟ್ಟಿದ್ದಾರೆ, ಆದರೆ ಪರ್ಚೇಸ್ ಬಗ್ಗೆ ಮಾಹಿತಿ ಇಲ್ಲ, ಕ್ಯಾಶು ಇಲ್ಲ, ಕ್ರೆಡಿಟು ಇಲ್ಲ. ಕ್ಯಾಶ್ ಕೊಡಲಿಲ್ಲ ಅಂದ್ರೆ ನಡೆಯುತ್ತೆ, ಬಟ್ ಕ್ರೆಡಿಟ್ನ ನೀವು ಫೈಂಡ್ ಔಟ್ ಮಾಡಬೇಕು ಥ್ರೂ ಮೆಮೊರಂಡಮ್ ಸನ್ರಿ ಕ್ರೆಡಿಟಾರ್ಸ್ ಅಕೌಂಟ್. ಅದು ಬಿಟ್ಟರೆ ನೀವು ಫೈನಲ್ ಅಕೌಂಟ್ಸ್ ಮಾಡಲಿಕ್ಕೆ ಬೇಕಾದ ಎಲ್ಲ ಇನ್ಫಾರ್ಮೇಷನ್ನು ಇಲ್ಲಿದೆ ನೋಡಿ. ನಿಮ್ಗೆ ಇನ್ನೂ ಒಂದು ಕ್ಲೂ ಹೇಳ್ತೀನಿ. ಇಲ್ಲಿ ಪ್ರಾಬ್ಲಮಲ್ಲಿ ಕೊಟ್ಟಿರೋ ಪ್ರತಿಯೊಂದು ಐಟಮ್ಮು 2 ಕಡೆ ಎಂಟ್ರಿ ಆಗುತ್ತೆ. ಆಲ್ ದ ಐಟಮ್ಸ್ ಶುಡ್ ಬಿ ರೆಕಾರ್ಡೆಡ್ ಇನ್ 2 times, ರೆಕಾರ್ಡೆಡ್ ಅಟ್ 2 times. 2 ಸರಿ ರೆಕಾರ್ಡ್ ಮಾಡಲೇಬೇಕು ನೋಡಿ. ಫಾರ್ ಎಕ್ಸಾಂಪಲ್ ನಿಮ್ಗೆ ಹೇಳ್ತೀನಿ, ಪ್ರತಿಯೊಂದು ಎಂಟ್ರಿನೂ 2 ಕಡೆ ಎಂಟ್ರಿ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಹೇಗೆ ಅನ್ನೋದನ್ನ ನಿಮಗೆ ಜಸ್ಟ್ ಅನಾಲಿಸಿಸ್ ಮಾಡ್ತೀನಿ ನೋಡಿ. ಇಲ್ಲಿ ಕ್ಯಾಶ್ ಫ್ರಮ್ ಡೆಟಾರ್ಸ್ ಇದೆ ಅಲ್ವಾ, ಕ್ಯಾಶ್ ಫ್ರಮ್ ಡೆಟಾರ್ಸ್ ಅನ್ನ ನೀವು 2 ಕಡೆ ಎಂಟ್ರಿ ಮಾಡ್ತೀರಾ. ಒಂದು ಡೆಟಾರ್ಸ್ ಅಕೌಂಟಲ್ಲಿ ಕ್ರೆಡಿಟ್ ಮಾಡ್ತೀರಾ, ಮೆಮೊರಂಡಮ್ ಡೆಟಾರ್ಸ್ ಅಕೌಂಟ್ ಮಾಡಬೇಕಾದ್ರೆ ಕ್ರೆಡಿಟ್ ಮಾಡ್ತೀರಾ. ಅದೇ ರೀತಿ ಬ್ಯಾಂಕ್ ಅಕೌಂಟ್ ಮಾಡಬೇಕು ಅಂತ ಹೇಳಿದ್ದಾರೆ. ಬ್ಯಾಂಕ್ ಅಕೌಂಟ್ ಈಸ್ ನಥಿಂಗ್ ಬಟ್ ದ ರಿಸಿಪ್ಟ್ ಅಂಡ್ ಪೇಮೆಂಟ್ ಅಕೌಂಟ್ ಹೆಂಗಿದೆ ಹಾಗೆ ಮಾಡಿ. ಬ್ಯಾಂಕ್ ಅಕೌಂಟ್ ಈಸ್ ಎ ಪರ್ಸನಲ್ ಅಕೌಂಟ್, ಡೆಬಿಟ್ ದ ರಿಸೀವರ್, ಕ್ರೆಡಿಟ್ ದ ಗೀವರು. ಇದು ಹೆಂಗಿದೆ, ಇಲ್ಲೇನು ಪ್ರಾಬ್ಲಮ್ ಹೆಂಗೆ ಕೊಟ್ಟಿದ್ದಾರೆ, ಡಿಟೋ ಅಕೌಂಟ್ ಮಾಡಿ. ಬರೋ ಡಿಫ್ರೆನ್ಸೇ ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಬ್ಯಾಂಕ್ ಆಗಿರುತ್ತೆ ನಿಮಗೆ. ಯಾಕೆ ಅಂದರೆ ಇಲ್ಲಿ ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಬ್ಯಾಂಕ್ ಕೊಟ್ಟಿಲ್ಲ, ಮತ್ತು ಈ ರಿಸಿಪ್ಟ್ ಅಂಡ್ ಪೇಮೆಂಟ್ ಅಕೌಂಟ್ದು ಟೋಟಲ್ ಕೊಟ್ಟಿಲ್ಲ ಅವರು. ಹಾಗಾಗಿ ಆ್ಯಸ್ ಇಟ್ ಈಸ್ ನೀವು ರಿಸಿಪ್ಟ್ಸ್ ಅಂಡ್ ಪೇಮೆಂಟ್ಸ್ ಅಕೌಂಟ್ನ ಬ್ಯಾಂಕ್ ಅಕೌಂಟ್ ಅಂತ ಹಾಕ್ಕೊಂಡು ಡೆಬಿಟ್ ಕ್ರೆಡಿಟ್ ಅಂತ ಮಾಡಿಕೊಂಡ್ರೆ ಬರೋ ಡಿಫ್ರೆನ್ಸ್ ನಿಮಗೆ ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಬ್ಯಾಂಕ್ ಸಿಗುತ್ತೆ. ಹಾಗಾಗಿ ಹೇಳ್ತಾ ಇರೋದು ಪ್ರತಿಯೊಂದು ಐಟಮು 2 ಕಡೆ ಎಂಟ್ರಿ ಆಗುತ್ತೆ ನೋಡಿ. ಇದು ಒಂದ್ಸಲಿ ಬ್ಯಾಂಕ್ ಅಕೌಂಟಿಗೆ ಹಾಕ್ಕೋತೀರಾ, ಇನ್ನೊಂದು ಡೆಟಾರ್ಸಲ್ಲಿ. ಅದೇ ರೀತಿ ಕ್ಯಾಶ್ ಸೇಲ್ಸ್ನ ನೀವು ಒಂದು ಸಲ, ಈಗ ಆ್ಯಸ್ ಇಟ್ ಈಸ್ ಬ್ಯಾಂಕ್ ಅಂತ ಆಲ್ರೆಡಿ ಹೇಳಿದ್ದೀನಿ, ಇನ್ನೊಂದು ಕಡೆ ಟ್ರೇಡಿಂಗ್ ಅಕೌಂಟಲ್ಲಿ ಕ್ರೆಡಿಟ್ ಸೈಡ್ ಹಾಕ್ಕೋತೀರಾ. ಕ್ಯಾಶ್ ಸೇಲ್ಸ್ ಪ್ಲಸ್ ಕ್ರೆಡಿಟ್ ಸೇಲ್ಸ್ ಈಸ್ ಈಕ್ವಲ್ ಟು ಟೋಟಲ್ ಸೇಲ್ಸ್ ಅಂತ. ಈ ಅಡಿಷನಲ್ ಕ್ಯಾಪಿಟಲ್ ಒಂದ್ಸಲ ಬ್ಯಾಂಕ್ ಅಕೌಂಟಲ್ಲಿ, ಇನ್ನೊಂದು ಸಲ ಎಲ್ಲಿ ಬರುತ್ತೆ ಅಂದರೆ ಬ್ಯಾಲೆನ್ಸ್ ಶೀಟಲ್ಲಿ ತಗೋತೀರಾ. ಈ ಕ್ಲೋಸಿಂಗ್ ಕ್ಯಾಪಿಟಲ್ನ ಕಂಡುಹಿಡಿಬೇಕಾದ್ರೆ ಬ್ಯಾಲೆನ್ಸ್ ಶೀಟಲ್ಲಿ ತಗೋತೀರಾ. ಸೊ 3 ಐಟಮು 2 ಸಲ ರೆಕಾರ್ಡ್ ಆಯಿತು. ಅದೇ ರೀತಿ ಸಿ ಫರ್ನಿಚರ್ ಹಿಯರ್. ಫರ್ನಿಚರ್ ಬ್ಯಾಲೆನ್ಸ್ ಶೀಟಲ್ಲಿ ಅಸೆಟ್ ಸೈಡಲ್ಲಿ ಒಂದ್ಸಲಿ ಬರುತ್ತೆ, ಈ ಪೇಮೆಂಟಲ್ಲಿ ಒಂದ್ಸಲ, ಅಂದರೆ ಬ್ಯಾಂಕ್ ಅಕೌಂಟಲ್ಲಿ ಒಂದ್ಸಲ ಬರುತ್ತೆ. ಕರೆಕ್ಟಾ? ನೆಕ್ಸ್ಟ್ ಡ್ರಾಯಿಂಗ್ಸ್ ಕೂಡ ಬ್ಯಾಂಕ್ ಅಕೌಂಟಲ್ಲಿ ಒಂದ್ಸಲ, ಇನ್ನೊಂದು ಬ್ಯಾಲೆನ್ಸ್ ಶೀಟಲ್ಲಿ ನೀವು ತಗೊಂತೀರಾ. ಇನ್ನೊಂದು ವೇಜಸ್, ಈ ವೇಜಸ್ಸು ಬ್ಯಾಂಕ್ ಅಕೌಂಟಲ್ಲಿ ಮತ್ತು ಟ್ರೇಡಿಂಗ್ ಅಕೌಂಟ್ 2 ಸಲ ಆಯಿತು. ಅದೇ ರೀತಿ ಸ್ಯಾಲ್ರಿನ P&L ಅಕೌಂಟಲ್ಲಿ ಡೆಬಿಟ್ ಮಾಡ್ತೀರಾ, ಇನ್ನೊಂದು ಬ್ಯಾಂಕ್ ಅಕೌಂಟಲ್ಲೇ ತಗೋತೀರಾ. ನೆಕ್ಸ್ಟ್ ರೆಂಟ್, P&L ಅಕೌಂಟ್ ಆ್ಯಂಡ್ ಬ್ಯಾಂಕ್ ಅಕೌಂಟ್. ಅದರ್ ಎಕ್ಸ್ಪೆನ್ಸಸ್ಸು P&L ಅಕೌಂಟ್ ಆ್ಯಂಡ್ ಬ್ಯಾಂಕ್ ಅಕೌಂಟ್. ಈ ಪೇಯ್ಡ್ ಟು ಕ್ರೆಡಿಟಾರ್ಸ್ ಇದೆಯಲ್ಲ, ಈ ಪೇಯ್ಡ್ ಟು ಕ್ರೆಡಿಟಾರ್ಸ್ ಬ್ಯಾಂಕ್ ಅಕೌಂಟಿಗೆ ಒಂದ್ಸಲ ಆ್ಯಸ್ ಇಟ್ ಈಸ್ ಹಾಕೋತೀರಾ, ಇನ್ನೂ ಒಂದ್ಸಲ ಮೆಮೊರಂಡಮ್ ಕ್ರೆಡಿಟಾರ್ಸ್ ಅಕೌಂಟಲ್ಲಿ ರೆಕಾರ್ಡ್ ಮಾಡ್ತೀರಾ. ಕ್ಲಿಯರ್? ಪ್ರತಿಯೊಂದು ಐಟಮ್ಮು ಈ ಚಾಪ್ಟರ್ನ ವಿಶೇಷತೆ 2 ಕಡೆ ಎಂಟ್ರಿ ಆಗುತ್ತೆ. ಇದಾಯ್ತಾ? ನೆಕ್ಸ್ಟ್ ಇಲ್ಲಿ ಕೂಡ ಅಸೆಟ್ಸ್ ಆ್ಯಂಡ್ ಲಯಬಿಲಿಟಿ. ಫರ್ನಿಚರ್ ಆ್ಯಂಡ್ ಅದರ್ ಅಸೆಟ್ಸು. ಇದಿಷ್ಟು ನೀವು ನೋಡಿ, ಫರ್ನಿಚರು, ಅಸೆಟ್ಸು, ಸನ್ರಿ ಡೆಟಾರ್, ಸ್ಟಾಕು, ಬ್ಯಾಂಕು, ಈ 4 ಅಸೆಟ್ಟು. ಓಪನಿಂಗ್ ಸ್ಟೇಟ್ಮೆಂಟ್ ಆಫ್ ಅಫೈರ್ ಮಾಡ್ತೀರಲ್ವಾ,
ಈ ಓಪನಿಂಗ್ ಸ್ಟೇಟ್ಮೆಂಟ್ ಆಫ್ ಅಫೈರ್ ಮಾಡಬೇಕಾದ್ರೆ ಇಷ್ಟನ್ನು, ಆದರೆ ನಿಮಗೆ ಗೊತ್ತು ಓಪನಿಂಗ್ ಸ್ಟೇಟ್ಮೆಂಟ್ ಆಫ್ ಅಫೈರ್ ಫಾರ್ಮೆಟ್ ನೋಡಿ, ದಿಸ್ ಆರ್ ನಥಿಂಗ್ ಬಟ್ ದ ಬ್ಯಾಲೆನ್ಸ್ ಶೀಟ್. ಓಪನಿಂಗ್ ಸ್ಟೇಟ್ಮೆಂಟ್ ಆಫ್ ಅಫೇರ್ಸ್ ಇಸ್ ನಥಿಂಗ್ ಬಟ್ ದ ಬ್ಯಾಲೆನ್ಸ್ ಶೀಟ್. ಎಲ್ಲ ಅಸೆಟ್ ಸೈಡ್ ಹಾಕೊಳ್ಳಿ 4 ಐಟಮು. ಓಪನಿಂಗ್ ಸ್ಟೇಟ್ಮೆಂಟ್ ಆಫ್ ಅಫೇರ್ಸ್ ಅಕೌಂಟ್ ಓಪನ್ ಮಾಡಿಕೊಂಡು, ಸ್ಟೇಟ್ಮೆಂಟ್ ಓಪನ್ ಮಾಡಿಕೊಂಡು ಈ 4 ಐಟಮ್ಸನ್ನು ಡೆಬಿಟ್ ಇದು ಅಸೆಟ್ ಸೈಡ್ ಹಾಕ್ಕೊಳ್ಳಿ. ಈ ಸನ್ರಿ ಕ್ರೇಟರ್ಸ್ನ ಆ್ಯಸ್ ಇಟ್ ಈಸು ಲಯಬಿಲಿಟಿ ಸೈಡ್ ಹಾಕ್ಕೊಳ್ಳಿ. ಸರಿನಾ? ಇದು ಹೇಗೆ ಎರಡೆರಡು ಕಡೆ ಬರುತ್ತೆ ಅಂತ ಹೇಳ್ತೀನಿ ನೋಡಿ. ಇದಿಷ್ಟು ನೋಡಿ. ಇವಾಗ ಫರ್ನಿಚರ್ ಆ್ಯಂಡ್ ಅಸೆಟ್ಸು ಓಪನಿಂಗ್ ಅಸೆಟ್. ಇದು ನಿಮಗೆ ಎಲ್ಲಿ ಓಪನಿಂಗ್ ಸ್ಟೇಟ್ಮೆಂಟ್ ಆಫ್ ಅಫೇರ್ಸಲ್ಲಿ ಬರ್ಕೋತೀರಾ. ಅದೇ ರೀತಿ ಸನ್ರಿ ಡೆಟಾರ್ಸು ಓಪನಿಂಗ್ ಸ್ಟೇಟ್ಮೆಂಟ್ ಆಫ್ ಅಫೇರ್ಸಲ್ಲೂ ಬರ್ಕೋತೀರಾ. ಇನ್ನೊಂದು ಮೆಮೊರಂಡಮ್ ಡೆಟಾರ್ಸ್ ಅಕೌಂಟಲ್ಲಿ ಟು ಬ್ಯಾಲೆನ್ಸ್ ಬ್ರಾಡ್ ಡೌನ್, ಕ್ಲೋಸಿಂಗ್ನ ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್ ಮಾಡ್ಕೋತೀರಾ. ಸ್ಟಾಕು, ಓಪನಿಂಗ್ ಸ್ಟಾಕು ಇದು ಮೆಮೊರಂಡಮಲ್ಲಿ ಒಂದ್ಸಲಿ ಬರುತ್ತೆ, ಅಂದರೆ ಓಪನಿಂಗ್ ಸ್ಟೇಟ್ಮೆಂಟಲ್ಲಿ ಬರುತ್ತೆ. ಇದು ಬ್ಯಾಲೆನ್ಸ್ ಶೀಟಲ್ಲಿ ಬರುತ್ತೆ. ಕ್ಲೋಸಿಂಗ್ ಸ್ಟಾಕು ಬ್ಯಾಲೆನ್ಸ್ ಶೀಟಲ್ಲಿ ಒಂದ್ಸಲ, ಟ್ರೇಡಿಂಗ್ ಅಕೌಂಟಲ್ಲಿ ಒಂದ್ಸಲ ಬರುತ್ತೆ ನೋಡಿ. ಈ ಓಪನಿಂಗ್ ಸ್ಟಾಕ್ ನಿಮಗೆ 2 ಕಡೆ ಬರುತ್ತೆ. ಎಲ್ಲಿ ಅಂದರೆ ಒಂದು ಓಪನಿಂಗ್ ಸ್ಟಾಕ್, ಒಂದು ಟ್ರೇಡಿಂಗ್ ಅಕೌಂಟಲ್ಲಿ, ಇನ್ನೊಂದು ಓಪನಿಂಗ್ ಸ್ಟೇಟ್ಮೆಂಟ್ ಆಫ್ ಅಫೇರ್ಸು. ಆಯಿತಾ? ಕ್ಲಿಯರಾ? ಈ ಸನ್ರಿ ಡೆಟಾರ್ಸು ಒಂದು ಎಲ್ಲಿ ಬರುತ್ತೆ? ಓಪನಿಂಗ್ ಸ್ಟೇಟ್ಮೆಂಟ್ ಆಫ್ ಅಫೇರ್ಸಲ್ಲಿ ಒಂದ್ಸಲ, ಮತ್ತು ಮೆಮೊರಂಡಮ್ ಡೆಟಾರ್ಸ್ ಅಕೌಂಟಲ್ಲಿ ಟು ಬ್ಯಾಲೆನ್ಸ್ ಬ್ರಾಡ್ ಡೌನ್ ಅಂತ. ಬ್ಯಾಂಕು ಓಪನಿಂಗ್ ಸ್ಟೇಟ್ಮೆಂಟ್ ಆಫ್ ಅಫೇರ್ಸಲ್ಲಿ ಒಂದ್ಸಲ, ಬ್ಯಾಂಕ್ ಅಕೌಂಟಲ್ಲಿ ಕೂಡ ಬರುತ್ತೆ ಟು ಬ್ಯಾಂಕ್ ಅಕೌಂಟ್, ಅಂದರೆ ಟು ಬ್ಯಾಲೆನ್ಸ್ ಬ್ರಾಡ್ ಡೌನ್. ನಾನು ಹೇಳಿದೆ ಡಿಟೋ ಹಾಕ್ಕೊಳ್ಳಿ ಅಂತ, ಅದ್ರ ಜೊತೆಗೆ ಇದನ್ನು ಹಾಕ್ಕೋಬೇಕು. ಬ್ಯಾಂಕ್ ಅಕೌಂಟಲ್ಲಿ ಟು ಬ್ಯಾಲೆನ್ಸ್ ಬ್ರಾಡ್ ಡೌನ್, ದಿಸ್ ಇಸ್ ಓಪನಿಂಗ್ ಬ್ಯಾಲೆನ್ಸ್. ಒಂದ್ಸಲಿ ಓಪನಿಂಗ್ ಸ್ಟೇಟ್ಮೆಂಟ್ ಆಫ್ ಅಫೇರ್ಸಲ್ಲಿ, ಇನ್ನೊಂದ್ಸಲ ಈ 6250 ಟು ಬ್ಯಾಂಕ್ ಅಕೌಂಟ್ ಅಂತ ಬ್ಯಾಂಕ್ ಅಕೌಂಟಲ್ಲಿ ಓಪನಿಂಗ್ ಬ್ಯಾಲೆನ್ಸ್ ಹಾಕಿ ತಗೋಬೇಕು. ಆ್ಯಂಡ್ ಸನ್ರಿ ಕ್ರೇಟಾರ್ಸು ನೋಡಿ. ಈ ಸನ್ರಿ ಕ್ರೇಟಾರ್ಸು 2 ಕಡೆ, ಒಂದು ಓಪನಿಂಗ್ ಸ್ಟೇಟ್ಮೆಂಟ್ ಆಫ್ ಅಫೇರ್ಸಲ್ಲಿ ಲಯಾಬಿಲಿಟಿ ಸೈಡ್ ಬರ್ಕೋತೀರಾ, ಇನ್ನೊಂದ್ಸಲ ಎಲ್ಲಿ ಬರ್ಕೋತೀರಾ? ಮೆಮೊರಂಡಮ್ ಕ್ರೆಡಿಟಾರ್ಸ್ ಅಕೌಂಟಲ್ಲಿ ಬೈ ಬ್ಯಾಲೆನ್ಸ್ ಬ್ರಾಡ್ ಡೌನ್ ಆಗಿ ತಗೋತೀರಾ. ಕ್ಲಿಯರ್? ಎಲ್ಲದು 2 ಕಡೆ ಆಯಿತು. ಈ ಕ್ಲೋಸಿಂಗು ಅಷ್ಟೇ ನೋಡಿ. ಈ ಕ್ಲೋಸಿಂಗ್ ಸ್ಟಾಕನ್ನು 2 ಕಡೆ ತಗೋತೀವಿ. ದಿಸ್ ಇಸ್ ಕ್ಲೋಸಿಂಗ್ ಅಸೆಟ್. ಈ ಕ್ಲೋಸಿಂಗ್ ಅಸೆಟ್ಟನ್ನು ಎಲ್ಲಿ ತಗೋತೀವಿ? ಡೈರೆಕ್ಟ್ಲಿ ಬ್ಯಾಲೆನ್ಸ್ ಶೀಟಲ್ಲಿ ತಗೋತೀವಿ. ಕ್ಲೋಸಿಂಗ್ ಅಸೆಟ್ನ ಬ್ಯಾಲೆನ್ಸ್ ಶೀಟಲ್ಲಿ ಡೈರೆಕ್ಟಾಗಿ ತಗೋತೀವಿ. ಈ ಕ್ಲೋಸಿಂಗ್ ಡೆಟಾರ್ಸು ನೋಡಿ, ಇದು ಓಪನಿಂಗು, ಇದು ಕ್ಲೋಸಿಂಗು. 1/4/2017 ಅಂದರೆ ಓಪನಿಂಗ್, 31/3/2018 ಅಂದರೆ ಕ್ಲೋಸಿಂಗು. ಈ ಸನ್ರಿ ಡೆಟಾರ್ಸ್ ಇದೆ. ಈ ಸನ್ರಿ ಡೆಟಾರ್ಸನ್ನು ನೀವು ಕ್ಲೋಸಿಂಗನ್ನು ಒಂದ್ಸಲ ಮೆಮೊರಂಡಮ್ ಡೆಟಾರ್ಸ್ ಅಕೌಂಟಲ್ಲಿ ಕ್ರೆಡಿಟ್ ಮಾಡ್ತೀರಾ ಬೈ ಬ್ಯಾಲೆನ್ಸ್ ಕ್ಯಾರಿಡ್ ಡೌನ್ ಅಂತ. ಇನ್ನೊಂದು ಸಲ ಬ್ಯಾಲೆನ್ಸ್ ಶೀಟಲ್ಲಿ ಆ್ಯಸ್ ಇಟ್ ಈಸ್ ತಗೋತೀರಾ. ಸನ್ರಿ ಡೆಟಾರ್ಸ್ ಬ್ಯಾಲೆನ್ಸ್ ಶೀಟಲ್ಲಿ. ಸ್ಟಾಕು, ಕ್ಲೋಸಿಂಗ್ ಸ್ಟಾಕು ಬ್ಯಾಲೆನ್ಸ್ ಶೀಟಲ್ಲಿ ಒಂದ್ಸಲಿ ತಗೋತೀರಾ, ಇನ್ನೊಂದು ಟ್ರೇಡಿಂಗ್ ಅಕೌಂಟಲ್ಲಿ ಬೈ ಕ್ಲೋಸಿಂಗ್ ಸ್ಟಾಕ್ ಅಂತ ತಗೋತೀರಾ. ಬ್ಯಾಂಕು ಡಿಫ್ರೆನ್ಸನ್ನು ನೀವೇ ಕಂಡುಹಿಡ್ಕೊತೀರಾ. ಕಂಡುಹಿಡ್ಕೊಂಡ್ಮೇಲೆ ಅದು ನಿಮಗೆ ಡೈರೆಕ್ಟ್ಲಿ ನೀವು ಬ್ಯಾಲೆನ್ಸ್ ಶೀಟ್ಗೆ ತಗೋತೀರಾ. ಇನ್ನು ಸನ್ರಿ ಕ್ರೇಟಾರ್ಸು, ಕ್ಲೋಸಿಂಗ್ ಸನ್ರಿ ಕ್ರೇಟಾರ್ಸ್ನ ಬ್ಯಾಲೆನ್ಸ್ ಶೀಟಲ್ಲಿ ಲಯಾಬಿಲಿಟಿ ಸೈಡ್ ತಗೋತೀರಾ ಒಂದ್ಸಲ. ಇನ್ನೊಂದ್ಸಲ ಟು ಬ್ಯಾಲೆನ್ಸ್ ಕ್ಯಾರಿ ಡೌನ್ ಅಂತ ಮೆಮೊರಂಡಮ್ ಸನ್ರಿ ಕ್ರೇಟಾರ್ಸ್ ಅಕೌಂಟಲ್ಲಿ ತಗೋತೀರಾ. ಗೊತ್ತಾಯ್ತಲ್ಲ? ಎಲ್ಲ ಎಂಟ್ರೀಸು 2 ಕಡೆ ಎಂಟ್ರಿ ಆಗಬೇಕು. ಇದು ಹಿಂಟು ನಿಮಗೆ ಕೊಡ್ತಾ ಇರೋದು. ಇನ್ನು ಅದಾದಮೇಲೆ ಪ್ರೊವೈಡ್ ₹5,000 ಆ್ಯಸ್ RDD ನೋಡಿ. 5,000 RDD ನಿಮಗೆ ಎಲ್ಲಿ ಬರುತ್ತೆ ಅಂದರೆ ಒಂದೇ ಕಡೆ ಬರೋದು. ದಟ್ ಈಸ್ ಇದನ್ನು 2 ಕಡೆ ಬರೋಲ್ಲ ನಿಮಗೆ, ಇದು ಒಂದೇ ಕಡೆ ಬರುತ್ತೆ. ದಟ್ ಈಸ್ P&L ಅಕೌಂಟ್ ಮಾಡ್ತಿರಲ್ಲ, ಅಲ್ಲಿ ಡೆಬಿಟ್ ಮಾಡಿ ಅಷ್ಟೇ. P&L ಅಕೌಂಟಲ್ಲಿ ಡೆಬಿಟ್ ಮಾಡಿ. ಈ ಮೆಮೊರಂಡಮ್ ಡೆಟಾರ್ಸ್ ಅಕೌಂಟಿಗೆ ರಿಸರ್ವು ಪ್ರಾವಿಷನ್ನು ತಗೋಬಾರ್ದು. ಬ್ಯಾಡ್ ಡೇಟ್ಸ್ ಇದ್ರೆ ತಗೋಬೋದು, ಅಲೋಯನ್ಸ್ ತಗೋಬೋದು, ಡಿಸ್ಕೌಂಟ್ ಅಲೋಡ್ ತಗೋಬೋದು. ಆದರೆ ರಿಸರ್ವ್ ಫಾರ್ ಬ್ಯಾಡ್ ಡೇಟ್ಸ್ ಅಥವಾ ರಿಸರ್ವ್ ಫಾರ್ ಡೌಟ್ಫುಲ್ ಡೇಟ್ಸ್, ಪ್ರಾವಿಷನ್ ಫಾರ್ ಬ್ಯಾಡ್ ಡೇಟ್ಸ್ ಇವನ್ನು ತಗೋಬಾರ್ದು ಮೆಮೊರಂಡಮ್ ಡೆಟಾರ್ಸ್ ಅಕೌಂಟಿಗೆ. ಗೊತ್ತಾಯ್ತಲ್ಲ? ಎಸ್, ಇಷ್ಟು ಇದು ನಿಮಗೆ ಪ್ರಾಬ್ಲಮ್ ಅನಾಲಿಸಿಸ್ ಮಾಡಿದ್ದೀನಿ. ಈಗ ನಾವು ಪ್ರಾಬ್ಲಮ್ನ ಮಾಡೋಣ, ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ. ಲೆಟ್ಸ್ ಮೂವ್ ಆನ್ ಟು ದ ಪ್ರಾಬ್ಲಮ್. ಫಸ್ಟ್ ನಾವು ಮೆಮೊರಂಡಮ್ ಡೆಟಾರ್ಸ್ ಅಕೌಂಟನ್ನು ಮಾಡೋಣ. ಇಷ್ಟೊತ್ತು ಎಕ್ಸ್ಪ್ಲೈನ್ ಮಾಡಿದ್ದೀನಲ್ವಾ? ಇವಾಗ ನಾವು ಪೋಸ್ಟಿಂಗ್ ಕೊಡ್ತಾ ಹೋಗೋಣ. ಮೆಮೊರಂಡಮ್ ಡೆಟಾರ್ಸ್ ಅಕೌಂಟ್ ನೋಡಿ. ಮೆಮೊರಂಡಮ್ ಡೆಟಾರ್ಸ್ ಅಕೌಂಟಲ್ಲಿ ಓಪನಿಂಗ್ ಬ್ಯಾಲೆನ್ಸ್ ಕೊಟ್ಟಿದ್ದಾರೆ. ಆ ಬ್ಯಾಲೆನ್ಸ್ ಶೀಟ್ ಕೊಟ್ಟಿದ್ದಾರಲ್ಲ, ಅಲ್ಲಿ ಕೊಟ್ಟಿದ್ದಾರೆ ಟು ಬ್ಯಾಲೆನ್ಸ್ ಬ್ರಾಡ್ ಡೌನ್ ಎಷ್ಟಿದೆ? 37,500. ಆ್ಯಂಡ್ ಪ್ರಾಬ್ಲಮ್ ನೋಡಿ, ಟು ಬ್ಯಾಲೆನ್ಸ್ ಬ್ರಾಡ್ ಡೌನ್ ಡೆಟಾರ್ಸು 37,500, ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್ 61,250. ಬರೆಯೋಣ. ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್
61,250. ಅದಾದಮೇಲೆ ನೀವು ನೋಡಿದ್ದೀರಾ ಬೈ ಕ್ಯಾಶ್ ಫ್ರಮ್ ಡೆಟಾರ್ಸ್ ಅಂತ ಇದೆ. ಪ್ರಾಬ್ಲಮ್ ಎಕ್ಸ್ಪ್ಲೈನ್ ಮಾಡ್ಬೇಕಾದ್ರೆ ನಾನು ಹೇಳಿದ್ದೀನಿ, ನೀವು ಒಂದ್ಸಲಿ ಬರ್ಕೊಂಡು ಪ್ರಾಬ್ಲಮ್ ಪೋಸ್ಟಿಂಗ್ ಕೊಡ್ಬೇಕಾದ್ರೆ ನೋಡಿ. 2019 ಕ್ವಶನ್ ಪೇಪರ್ ಇದು. 1,85,000 ನೋಡಿ, 3 ಎಂಟ್ರಿ ನಮಗೆ ಕೊಟ್ಟಿರೋದವರು. ಸೊ ಕ್ಲೋಸ್ ಮಾಡೋಣ. ಮೆಮೊರಂಡಮ್ ಡೆಟಾರ್ಸ್ ಅಕೌಂಟು ಮಾಡೋ ಉದ್ದೇಶ ಟು ಫೈಂಡ್ ಔಟ್ ಕ್ರೆಡಿಟ್ ಸೇಲ್ಸ್. ಪ್ರಾಬ್ಲಮಲ್ಲಿ ಡೆಟಾರ್ಸ್ ಬಗ್ಗೆ ಇನ್ಫಾರ್ಮೇಷನ್ ಇದೆ ಅಂದರೆ ನೀವು ಮಾಡಲೇಬೇಕಾಗತ್ತೆ. ಕಂಪಲ್ಸರಿ ಯು ಹ್ಯಾವ್ ಟು ಡೂ ಮೆಮೊರಂಡಮ್ ಡೆಟಾರ್ಸ್ ಅಕೌಂಟ್. ನೋಡಿ, ಟೋಟಲ್ ಮಾಡಿದ್ರೆ 2,46,250 ಯು ವಿಲ್ ಗೆಟ್. ದ ಡಿಫ್ರೆನ್ಸ್ ಈಸ್ 2,08,750. ದಟ್ ಈಸ್ ಟು ಕ್ರೆಡಿಟ್ ಸೇಲ್ಸ್ ಬ್ಯಾಲೆನ್ಸಿಂಗ್ ಫಿಗರ್. ಈ ಇನ್ಫಾರ್ಮೇಷನ್ ನಮ್ಗೆ ಎಲ್ಲಿ ಬೇಕಾಗತ್ತೆ? ಟ್ರೇಡಿಂಗ್ ಅಕೌಂಟ್ ಮಾಡ್ತೀವಲ್ವ, ಅಲ್ಲಿ ಟ್ರೇಡಿಂಗ್ ಅಕೌಂಟಲ್ಲಿ ಬೈ ಸೇಲ್ಸ್ ಅಂತ ಹಾಕೋಬೇಕು. ನೆಕ್ಸ್ಟ್ ಮೆಮೊರಂಡಮ್ ಕ್ರೆಡಿಟಾರ್ಸ್ ಅಕೌಂಟ್ ಮಾಡೋಣ. ಇದಕ್ಕೆ ಆಪೋಸಿಟ್ಟು, ಇಲ್ಲಿ 2 ಬ್ಯಾಲೆನ್ಸ್ ಬ್ರಾಡ್ ಡೌನ್ ಇದ್ದರೆ ಇಲ್ಲಿ ಬೈ ಬ್ಯಾಲೆನ್ಸ್ ಬ್ರಾಡ್ ಡೌನ್. ಪ್ರಾಬ್ಲಮಲ್ಲಿ ಕೊಟ್ಟಿದ್ದಾರೆ. ವಾಟ್ ಈಸ್ ಬೈ ಬ್ಯಾಲೆನ್ಸ್ ಬ್ರಾಡ್ ಡೌನ್? ಕ್ರೆಡಿಟಾರ್ಸು 25,250 and 2 ಬ್ಯಾಲೆನ್ಸ್ ಕ್ಯಾರಿಡ್ ಡೌನ್. ಹೌ ಮಚ್? 24,000. and ಕ್ಯಾಶ್ ಪೇಯ್ಡ್ ಟು ಕ್ರೆಡಿಟಾರ್ಸ್ ಅಂತಿದೆ ನೋಡಿ. ಇಲ್ಲಿ ಕ್ಯಾಶ್ ರಿಸೀವ್ಡ್ ಫ್ರಮ್ ಡೆಟಾರ್ಸ್ ಕ್ರೆಡಿಟ್ ಆಗುತ್ತೆ, ಕ್ಯಾಶ್ ಪೇಯ್ಡ್ ಟು ಕ್ರೆಡಿಟಾರ್ಸ್ ಡೆಬಿಟ್ ಆಗುತ್ತೆ. ಟು ಕ್ಯಾಶ್ ಪೇಯ್ಡ್ ಟು ಕ್ರೆಡಿಟಾರ್ಸ್. ಇದು ರಿಸಿಪ್ಟ್ಸ್ ಅಂಡ್ ಪೇಮೆಂಟ್ಸ್ ಅಕೌಂಟಲ್ಲಿ ಇದೆ ನೋಡಿ. ರಿಸಿಪ್ಟ್ಸ್ ಅಂಡ್ ಪೇಮೆಂಟ್ಸ್ ಅಕೌಂಟಲ್ಲಿ ಪೇಮೆಂಟ್ ಸೈಡ್ ಇದೆ 76,250. ಓನ್ಲಿ 3 ಐಟಮ್ಸ್. ಟೇಕ್ ಟೋಟಲ್. ದಟ್ ಈಸ್ 1,02,50. 1,02,50. Take the difference. The difference is 75,000. This is by credit purchase. Credit purchase balancing figure. This should be debited to trading account. Trading account ಅಲ್ಲಿ ಹಾಕೋತೀವಿ. Next account is opening statement of affairs. This account is prepared to find out the ಓಪನಿಂಗ್ ಕ್ಯಾಪಿಟಲ್. ಓಪನಿಂಗ್ ಕ್ಯಾಪಿಟಲ್ ಮಿಸ್ ಆಗಿದೆ. ಸಾಮಾನ್ಯವಾಗಿ ಪ್ರಾಬ್ಲಮಲ್ಲಿ ಓಪನಿಂಗ್ ಬ್ಯಾಲೆನ್ಸ್ ಶೀಟ್ ಕೊಟ್ಟಿದ್ರು ಅಂದರೆ ಯು ಮಸ್ಟ್ ಪ್ರಿಪೇರ್ ಓಪನಿಂಗ್ ಸ್ಟೇಟ್ಮೆಂಟ್ ಆಫ್ ಅಫೇರ್ಸ್. ಇಟ್ಸ್ ಎ ಕ್ಲೂ ಟು ಫೈಂಡ್ ಔಟ್ ಓಪನಿಂಗ್ ಕ್ಯಾಪಿಟಲ್. ಗೊತ್ತಾಯ್ತಾ? ಎಸ್, ಇಟ್ ಈಸ್ ಜಸ್ಟ್ ಲೈಕ್ ಎ ಬ್ಯಾಲೆನ್ಸ್ ಶೀಟ್. ನೀವು ಬ್ಯಾಲೆನ್ಸ್ ಶೀಟ್ ಹೆಂಗೆ ಮಾಡ್ತೀರೋ ಹಾಗೆ ಓಪನಿಂಗ್ ಸ್ಟೇಟ್ಮೆಂಟ್ ಆಫ್ ಅಫೇರ್ಸ್ನ ಮಾಡೋದು. ಲಯಾಬಿಟೀಸ್ನ ಡೆಬಿಟ್ ಮಾಡಿ ಓಪನಿಂಗ್ ಡೇಟಲ್ಲಿ ಇರೋದು, ಅಂದರೆ ಲಯಾಬಿಟೀಸ್ನ ಲಯಾಬಿಟಿ ಸೈಡ್ ಹಾಕ್ಕೊಳ್ಳಿ, ಅಸೆಟ್ಸ್ನ ಅಸೆಟ್ ಸೈಡ್ ಹಾಕ್ಕೊಳ್ಳಿ. ಸಿ, ಆ್ಯಸ್ ಆನ್ 1/4/2017 ಅಸೆಟ್ಸು ಲಯಾಬಿಟೀಸ್ನ ರೆಕಾರ್ಡ್ ಮಾಡೋಣ. ಇಲ್ಲಿ ಲಯಾಬಿಲಿಟೀಸ್ ಅಂತ ಇರೋದು ಸನ್ರಿ ಕ್ರೆಡಿಟಾರ್ಸ್. ದಟ್ ಈಸ್ ಸನ್ರಿ ಕ್ರೆಡಿಟಾರ್ಸ್ ಇದೆ. ಸನ್ರಿ ಕ್ರೆಡಿಟಾರ್ಸು ಪ್ರಾಬ್ಲಮಲ್ಲಿ 25,000. ಓಪನಿಂಗ್ ಸನ್ರಿ ಕ್ರೆಡಿಟಾರ್ಸು 250. ಅಸೆಟ್ಸ್ ಅಂತ ಇರೋದು ಫರ್ನಿಚರ್ ಆ್ಯಂಡ್ assets. Furniture and assets. See, furniture and assets opening 75,000 ಇದೆ. ನೆಕ್ಸ್ಟು ಸನ್ರಿ ಡೆಟಾರ್ಸ್ ಓಪನಿಂಗ್ ಮಾತ್ರ ಹಾಕ್ಕೋಬೇಕು 37,500. ಆ್ಯಂಡ್ ಸ್ಟಾಕ್ ಓಪನಿಂಗ್ ಸ್ಟಾಕ್ 62,500. ಬ್ಯಾಂಕ್ ಓಪನಿಂಗ್ ಬ್ಯಾಂಕ್ 6,250. ಸನ್ರಿ ಕ್ರೆಡಿಟಾರ್ಸ್ 25,250. ಟೇಕ್ ಟೋಟಲ್ 1,81,000. 1,81,250. The difference is 1,56,000. This is by opening capital balancing figure. Not by. This is opening capital balancing figure.
ಗೊತ್ತಾಯ್ತಲ್ಲ, ಓಪನಿಂಗ್ ಕ್ಯಾಪಿಟಲ್ಲು. ಈ ಓಪನಿಂಗ್ ಕ್ಯಾಪಿಟಲ್ನ ಕ್ಲೋಸಿಂಗ್ ಕ್ಯಾಪಿಟಲ್ ಕಂಡುಹಿಡಲಿಕ್ಕೆ ಬ್ಯಾಲೆನ್ಸ್ ಶೀಟಲ್ಲಿ ಯೂಸ್ ಮಾಡ್ಕೊತೀವಿ. ದಿಸ್ ಇನ್ಫಾರ್ಮೇಷನ್ ವಿಲ್ ಬಿ ಯೂಸ್ಫುಲ್ ಟು ಫೈಂಡ್ ಔಟ್ ದ ಕ್ಲೋಸಿಂಗ್ ಕ್ಯಾಪಿಟಲ್. Next account is bank account. I have already told, write the receipt and payment account as it is with opening bank account. To balance brought down. Opening bank account 6,250 and write as it is receipts and payment account ಹೇಗಿದೆ ಹಾಗೆ ಡೈರೆಕ್ಟ್ ರೆಕಾರ್ಡ್ ಮಾಡಿ. Cash from debtors. Wait. Cash from debtors. What is this? 1,85,000. Cash sales. All the receipts debit. 40,000. Additional capital 15,000. And write furniture 7,500. Drawings 13,750. Wages 60,000. Salaries 20,500. Rent 15,000. Other expenses 23,000. Paid to creditors 76,250. Take the difference. 2,46,250 total. The difference is use by here. Okay, use by. Closing balance by balance carried down 30,250. This is balancing figure and it will be recorded to balance sheet. Balance sheet ಅಲ್ಲಿ closing balance of bank ಅನ್ನ ಹಾಕೋಬೇಕು. Total ಮಾಡ್ಕೊಂಡ್ವಿ. Take the difference 30,250 you will get. Now lastly prepare final accounts. Final accounts is nothing but the trading and P&L account and balance sheet. See, trading account means first entry should be to opening stock. Yes, it's in the problem. Opening stock already problem alide. See the problem, that is 62,500 and write purchases. Here only credit is there, no cash purchases in the problem, only credit purchases that ನಾವು ಫೈಂಡ್ ಔಟ್ ಮಾಡಿದ್ವಲ್ವಾ, ಮೆಮೊರಂಡಮ್ ಕ್ರಿಯೇಟರ್ಸ್ ಅಕೌಂಟ್ ಮಾಡಿಕೊಂಡು ಫೈಂಡ್ ಔಟ್ ಮಾಡಿದ್ವಲ್ಲ ಕ್ರೆಡಿಟ್ ಪರ್ಚೇಸಸ್ಸು, ಅದನ್ನು ಬರೀರಿ. ಏಕೆಂದರೆ ಕ್ಯಾಶ್ ಪರ್ಚೇಸು ಪ್ರಾಬ್ಲಮಲ್ಲಿ ಇಲ್ಲ, ಇರೋದು ಒಂದೇ. ಇನ್ನು ಪ್ರಾಬ್ಲಮಲ್ಲಿ ವೇಜಸ್ ಇದೆ, ವೇಜಸ್ಸನ್ನು ಟ್ರೇಡಿಂಗ್ ಅಕೌಂಟಿಗೆ ಹಾಕೋಬೇಕು. ದಟ್ ಈಸ್ 60,000. ನಾವು ಒಂದು ಸಲ ಆಲ್ರೆಡಿ ಬ್ಯಾಂಕಲ್ಲಿ ಹಾಕ್ಕೊಂಡಿದ್ದೀವಿ, ಬ್ಯಾಂಕಲ್ಲಿ. ನೆಕ್ಸ್ಟು ಬೈ ಸೇಲ್ಸ್ cash it's in the problem. How much? 40,000. and credit we found in memorandum debtors account ಮಾಡಿ ಕಂಡಿಡಿದೀವಿ. that is 20,000, sorry 2,08,750. 2,08,750. yes. By closing stock is ಪ್ರಾಬ್ಲಮ್ ಅಲ್ಲಿದೆ ಇದು ಆಲ್ರೆಡಿ. ಕ್ಲೋಸಿಂಗ್ ಸ್ಟಾಕು 31,250. Now close the trading account. Take total 2,80,000.
2,80,000. The difference is 82,500. That is 2 GP carried down. GP is 82,500 and write by GP brought down. Gross profit brought down 82,500 and debit all the expenses, that is salary. It's in the problem. Receipts and payments account ಅಲ್ಲಿ ಇದೆ, ನೋಡ್ಕೊಂಡು ಬರೀರಿ. Salary 20,500, rent 15,000, other expenses 23,000, RBD, don't forget it, RDD, reserve for doubtful debts, that is 5,000. Only one entry for this, ಒಂದೇ entry RDD. Yes, close now. 82,500. The difference is 2 net profit carried down. How much? 19,000. Balancing figure 19,000. Okay, this is regarding trading and profit and loss account. Now we have to prepare and we are in the final stage, that is balance sheet as on 31st/3/2018. Closing balance sheet. If balance sheet tallied, the problem will be successfully converted into single entry into double entry. ಸಕ್ಸಸ್ಫುಲ್ ಆಗಿ ಬ್ಯಾಲೆನ್ಸ್ ಶೀಟ್ ಟ್ಯಾಲಿ ಆದರೆ ನಾವು ಸಕ್ಸಸ್ಫುಲ್ ಆಗಿ ಸಿಂಗಲ್ ಎಂಟ್ರಿಯಿಂದ ಡಬಲ್ ಎಂಟ್ರಿ ಸಿಸ್ಟಮ್ಗೆ ಕನ್ವರ್ಟ್ ಮಾಡಿದ್ದೀವಿ ಅಂತ ಅರ್ಥ. ಎಸ್, ಫಸ್ಟ್ ರೈಟ್ ಲಯಬಿಲಿಟೀಸ್ regarding sundry creditors, that is this is closing balance sheet, so closing sundry creditors ಅನ್ನು ಹಾಕೊಳ್ಳಿ. It's in the problem 24,000. Now we have to write capital here, that is closing capital ಬರಿಬೇಕಿಲ್ಲಿ. ನೋಡಿ, ಕ್ಲೋಸಿಂಗ್ ಕ್ಯಾಪಿಟಲ್ ನೇರವಾಗಿ ಕೊಡಲ್ಲ, ಕಂಡುಹಿಡಿಬೇಕು ಅಂದರೆ ಓಪನಿಂಗ್ ಕ್ಯಾಪಿಟಲ್, ರೈಟ್ ಓಪನಿಂಗ್ ಕ್ಯಾಪಿಟಲ್ ಅದನ್ನು ನಾವು ಕಂಡುಹಿಡ್ಕೊಂಡ್ವಲ್ಲ. ಓಪನಿಂಗ್ ಕ್ಯಾಪಿಟಲ್ನ ಓಪನಿಂಗ್ ಸ್ಟೇಟ್ಮೆಂಟ್ ಆಫ್ ಅಫೇರ್ಸ್ ಮಾಡಿ ಓಪನಿಂಗ್ ಕ್ಯಾಪಿಟಲ್ನ ಕಂಡುಹಿಡ್ಕೊಂಡಿದ್ದೀವಿ. ನೋಡಿ, ಓಪನಿಂಗ್ ಸ್ಟೇಟ್ಮೆಂಟ್ ಆಫ್ ಅಫೇರ್ಸ್ ಮಾಡಿ ಓಪನಿಂಗ್ ಕ್ಯಾಪಿಟಲ್ ಕಂಡುಹಿಡ್ಕೊಂಡಿದ್ದೀವಿ ನಾವು. ಅದನ್ನ ಇಲ್ಲಿ ಬರ್ಕೊಳ್ಳಿ. ದಟ್ ಈಸ್ 1,56,000. add additional capital, it's in the problem. Receipts and payments account ಅಲ್ಲಿ ಇದೆ ಇದು additional capital, ಅದನ್ನ ಬರ್ಕೊಳ್ಳಿ. additional capital is 15,000 and add net profit which we found in trading and P&L account. ಈ trading and P&L account ಅಲ್ಲಿ ಕಂಡುಹಿಡಿದ್ವಲ್ಲ 19,000. ಟ್ರೇಡಿಂಗ್ ಅಂಡ್ P&L ಅಕೌಂಟ್ ಅಲ್ಲಿ ಬ್ಯಾಲೆನ್ಸಿಂಗ್ ಫಿಗರ್ ಬಂತು ನೋಡಿ 19,000. ಅದು ಟೇಕ್ ಟೋಟಲ್ ಹೌ ಮಚ್? 1,90,000 ಲೆಸ್ ಡ್ರಾಯಿಂಗ್ಸ್. ಇಟ್ಸ್ ಇನ್ ದ ರಿಸಿಪ್ಟ್ಸ್ ಅಂಡ್ ಪೇಮೆಂಟ್ಸ್ ಅಕೌಂಟ್ 13,750. now you will get 1,76,250. 1,76,250. Now asset side, write all the closing assets. See, ready information is given in the problem. Closing balance sheet ಅಂತ ಕೊಟ್ಟು ರೆಡಿ ಇನ್ಫಾರ್ಮೇಷನ್ನ ಕೊಟ್ಟಿದ್ದಾರೆ ನಿಮಗೆ ಪ್ರಾಬ್ಲಮ್ ಅಲ್ಲಿ. ನೋಡಿ, ಈ ರೆಡಿಮೇಡ್ ಇನ್ಫಾರ್ಮೇಷನ್ ಇದೆಯಲ್ಲ ಹಾಗೆ ಬರ್ಕೊಳ್ಳಿ ಡೈರೆಕ್ಟ್. ದಟ್ ಈಸ್ ಫಸ್ಟ್ ಒನ್, ಫರ್ನಿಚರ್ ಅಂಡ್ ಅದರ್ ಅಸೆಟ್ಸ್. Right, furniture and other assets. How much? Furniture and other assets 77,500. Then closing sundry debtors, it's in the problem 61,250. Closing stock 31,250. Closing bank, we found it. ಕ್ಲೋಸಿಂಗ್ ಬ್ಯಾಂಕ್ನ ಬ್ಯಾಂಕ್ ಅಕೌಂಟ್ ಮಾಡಿ ಕಂಡುಹಿಡಿದಿದ್ದೀವಿ, ಅದನ್ನು ನೇರವಾಗಿ ಬರ್ಕೊಳ್ಳಿ. ದಟ್ ಈಸ್ 30,250. ಸಿ ಹಿಯರ್ 30,250. ರೈಟ್ 30,250 ಆ್ಯಂಡ್ ಲಾಸ್ಟ್ಲಿ ಇಷ್ಟಾಯಿತು 30,000
250. ಇನ್ನೇನಾದರೂ ಬಿಟ್ಟಿದ್ದೀವ ನೋಡಿ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ನೋ, ಓನ್ಲಿ 4 items is there. Take total. The total is 2,250,000. 2,250,000. Take total of it. 77,500, 61,250, 31,250, 30,250. The total is 2,250,000. 24,000 plus 1,76,250, 2,250,000. ಬ್ಯಾಲೆನ್ಸ್ ಶೀಟ್ ಟ್ಯಾಲಿಡ್ ಅಂದರೆ ಸಕ್ಸಸ್ಫುಲ್ ಆಗಿ ಸಿಂಗಲ್ ಎಂಟ್ರಿನ ಡಬಲ್ ಎಂಟ್ರಿ ಸಿಸ್ಟಮ್ ಆಗಿ ಕನ್ವರ್ಟ್ ಮಾಡಿದ್ದೀವಿ. ದಿಸ್ ಈಸ್ 15 marks ಪ್ರಾಬ್ಲಮ್ ಗಿವನ್ ಇನ್ ದ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್. CBCS ಸ್ಕೀಮ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರಲ್ಲಿದೆ. ಸಾಲ್ವ್ ಮಾಡಿದ್ದೀನಿ. ನೀವು ಬೇರೆ ಬೇರೆ ಪ್ರಾಬ್ಲಮ್ ತೊಗೊಂಡು ಸಾಲ್ವ್ ಮಾಡಿ, ಟ್ರೈ ಮಾಡಿ. If any doubts, please message me. Dear students, if you like this teaching, please subscribe my channel. Thank you. In the next video, I will explain another problem.